ಈಗ ಇಬ್ಬರನ್ನ ಅರೆಸ್ಟ್ ಮಾಡಿದಾರಂತಲ್ಲಂಟಿ. ಬಿಡಿಸ್ಕೊಟ್ಟಿದ್ದೆ. ನೆಕ್ಸ್ಟ್ ಹಿಂಗೆ ಆಗದೆ ಇಲ್ಲ ಅಂದ್ರೆ ನನ್ನ ಮಕ್ಕಳನ್ನ ಬಿಡದೆ ಗಲ್ಗೆ ಹಾಕಿಬಿಟ್ರೆ ಎಲ್ಲ ಸರಿ ಹೋಯ್ತು. ಇವಾಗ ಬೇಲ್ ಮೇಲೆ ತಗೊಂಡೋಗ್ತಾರೆ, ಒಳಗೆ ಹಾಕೋತಾರೆ, ಬೇಲ್ ಮೇಲೆ ತಿರ್ಗಾ ಆಚೆ ಬಿಟ್ಬಿಡ್ತಾರೆ. ಆ ಥರ ಬಿಡಬಾರ್ದು. ಬಲಿ ಹಾಕ್ಬಿಡ್ಬೇಕು ಅಲ್ಲೇನೆ, ಆಗ ಅವ್ರಿಗೂ ಸರಿ ಹೋಯ್ತದೆ. ಇನ್ನೊಬ್ರನ್ನ ಸಾಯಿಸಕ್ಕೂ ಭಯ ಬರುತ್ತೆ. ಯಾಕೆ ಬಿಡ್ಬೇಕು ಅವ್ರನ್ನ? ಅವನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲಪ್ಪ. ಅವನ್ನ ಬೆಂಗಳೂರಿಂದಾನೇ ಆಚೆ ಇಟ್ಟಿದ್ವಿ, ಡ್ಯೂಟಿಗೆ ಹೋಗೋನೆ ಅಂತ ನಾವು ಅಂದ್ಕೊಂಡ್ವಿ. ಅವ್ನು ಹಿಂಗೆ ಮಾಡೋರೆ ನಂಗೆ ಗೊತ್ತಿಲ್ಲ. ದೂರದಲ್ಲೇ ಇದ್ದ. ಮೊನ್ನೆ ಗೌರಿ ಹಬ್ಬದ ದಿವಸ ಬಂದ ಮನೆಗೆ. ಇವಾಗ ಒಂದು 3-4 ದಿವಸನ ಇಲ್ಲಿಲ್ಲೇ ಓಡಾಡ್ತಿದ್ನಲ್ಲ, ಯಾರೋ ಈ ಥರ ಜುದ್ದ ಮೇಲೆ ಮಾಡವ್ರೆ. ಕೌಶಿಕ್ ಡ್ರೈವರು, ಕ್ಯಾಬ್, ಕಾರ್ ಓಡಿಸ್ತಿದ್ದ, ಕ್ಯಾಬ್ ಇವಾಗ ವರ್ಷದಿಂದ ಓಡಿಸ್ತಿದ್ದ ಕಣಪ್ಪ. ಮೊನ್ನೆ ರಾತ್ರಿ ಬಂದಿರ್ಲಿವೇನವ? ಮೊನ್ನೆ ರಾತ್ರಿ ಬಂದಿದ್ದ ಅವನು. ಹುಡುಗಿಗೆ ಹುಷಾರಿಲ್ಲ, ಕಿಡ್ನಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ. ಮನೇಲಿ ಯಾರೂ ಇಲ್ಲ, ಅದಕ್ಕೆ ಅವ್ನ ಮನೆಗೆ ಬಂದಿಲ್ಲ. ಫೋನು ನನ್ನ ಫೋನ್ ಕಳೆದೋಗಿದೆ, ನನಗೆ ಫೋನ್ ಮಾಡಿಲ್ಲ ಅವನು. ಅದಾಲೆ 7 ವರ್ಷ ಆಯಿತು ನೆನ್ನೆಗೆ. ಹಾಂ, ಗೊತ್ತಿಲ್ಲ ಅದ್ರ ಬಗ್ಗೆ, ಏನೂ ಗೊತ್ತಿಲ್ಲ. ನಮ್ಮ ಮನೆಗೆ ಅವ್ನ ಫ್ರೆಂಡ್ಸ್ ಯಾರನ್ನೂ ಕರ್ಕೊಂಬರ್ತಾ ಇರಲಿಲ್ಲ, ನಾವು ಯಾರನ್ನೂ ಸೇರಿಸ್ತಿರ್ಲಿಲ್ಲ. ಯಶೋಧ.